ನಮಸ್ಕಾರ ವೀಕ್ಷಕರೇ, ಅಕ್ಷಯ ಅಡಿಗೆಗೆ ಸ್ವಾಗತ. ನಾನಿವತ್ತು ಮಾಡುತ್ತಿರುವುದು ಡಿಫ್ರೆಂಟಾಗಿ ಚಿಕನ್ ಗ್ರೇವಿ ಸುಕ್ಕ ಮಾಡ್ತಿದ್ದೇನೆ. ತುಂಬ ಟೇಸ್ಟಾಗಿರ್ತದೆ. ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಗ್ರೇವಿ ಸುಕ್ಕ ಈಗ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ನಾನಿವತ್ತು ಚಿಕನ್ ಒಂದು ಡಿಫ್ರೆಂಟಾಗಿ ಚಿಕನ್ ಫ್ರೈ ಮಾಡುವಂತಿದ್ದೇನೆ. ಸುಕ್ಕ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಾಗಿರ್ತದೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಆಗುವಷ್ಟು ಚಿಕನ್ ತಗೊಂಡಿದ್ದೇನೆ, ಕರಿಬೇವು, 2 ಪೀಸು ಚಕ್ಕೆ, 1 ಲವಂಗ ಸ್ಟಾರ್ ಇದೊಂದು ಪೀಸ್ ತಗೊಂಡಿದ್ದೇನೆ, ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೊಮೆಟೊ, ಬೆಳ್ಳುಳ್ಳಿ ಒಂದು 7 ಎಸಳಾಗುವಷ್ಟು ತಗೊಂಡಿದ್ದೇನೆ. ನೀವು ದೊಡ್ಡ ಎಸಳಾದರೆ ಒಂದು 6 ಎಸಳು ತಗೊಳ್ಳಿ, ಮತ್ತು 2 ಪೀಸ್ ಶುಂಠಿ ತಗೊಳ್ಳಿ. ಒಂದು ನಾಲ್ಕು ನೀರುಳ್ಳಿಯನ್ನು ಹೀಗೆ ಫ್ರೈ ಮಾಡಿಟ್ಟಿದ್ದೇನೆ ಎಣ್ಣೆಯಲ್ಲಿ. ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಫ್ರೈ ಮಾಡಿಟ್ಟಿದ್ದೇನೆ. ಕರಿಮೆಣಸಿನ ನೋಡಿ, ಅರಸಿನ ನೋಡಿ, ಮೆಣಸಿನ ನೋಡಿ, ಕೊತ್ತಂಬರಿ ನೋಡಿ ತಗೊಂಡಿದ್ದೇನೆ. ಈಗ ಒಂದು ನಾನು ಜಾರ್ ತಗೊಂಡಿದ್ದೇನೆ. ಇದು ಬೇಗ ಆಗ್ತದೆ, ದಿಢೀರಾಗಿ ಮಾಡಿಕೊಳ್ಬಹುದು. ನೀರುಳ್ಳಿ ಮಾತ್ರ ಒಂದು ಫ್ರೈ ಮಾಡಿಟ್ಟರೆ ಆಯಿತು. ಫಸ್ಟಿಗೆ 2 ನೀರುಳ್ಳಿಯನ್ನು 2 ಟೊಮೆಟೊವನ್ನು ಹಾಕಿಕೊಳ್ತಿದ್ದೇನೆ, ಮತ್ತು 2 ಪೀಸು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, 2 ಪೀಸು ಚಕ್ಕೆ, ಲವಂಗ, ಕೊತ್ತಂಬರಿ ಹುಡಿ ಹಾಕಿಕೊಳ್ಬೇಕು. ಮಸಾಲೆ ಹುಡಿ ಎಲ್ಲ ಇದರೊಟ್ಟಿಗೆ ಹಾಕಿಕೊಳ್ತಿದ್ದೇನೆ ನಾನು. ಒಂದು ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಿದ್ದೇನೆ. ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಅರಸಿನ ಹುಡಿ, ಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಬಹುದು. ಒಂದು 2 ಸ್ಪೂನ್ ಹಾಕಿದ್ದೇನೆ. ಮತ್ತು ಇದಕ್ಕೆ ಒಂದು 3-4 ಎಸಳು, ಜಾಸ್ತಿ ಹಾಕಿಕೊಳ್ಬೇಡಿ. ಕರಿಬೇವು ಹಾಕಿ ಇದಕ್ಕೆ ನೀರು ಹಾಕಿ ನೈಸ್ ಆಗುವಾಗೆ ಕಡೀರಿ. ನೋಡಿ, ನೈಸ್ ಆಗುವಾಗೆ ಕಡ್ತಿದ್ದೇನೆ. ಈಗ ಆ ಚಿಕನಿಗೆ ಈ ಕರ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಬೇಕು. ಮಸಾಲೆ ಎಲ್ಲವನ್ನು ಹಾಕಿಕೊಳ್ಳಿ. ಈಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಬಾಣಲ್ ತಗೊಂಡಿದ್ದೇನೆ ಮಾಡಲಿಕ್ಕೆ, ಚಿಕನ್ ಫ್ರೈ ಇದು ಮಾಡಲಿಕ್ಕೆ. ಅದಕ್ಕೆ ನೀರುಳ್ಳಿ ಫ್ರೈ ಮಾಡಿದ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ. ಈಗ ನೀರುಳ್ಳಿ ಫ್ರೈ ಮಾಡಿದ ಅದನ್ನೇ ಹಾಕಿದ್ದೇನೆ. ಮತ್ತು ಇದು ಚಿಕನ್ನು ಮಸಾಲೆ ಹಾಕಿದ ಅದು ಹಾಕಿಕೊಳ್ಳಿ. ಹಾಕಿದ ಮೇಲೆ ಸಣ್ಣ ಉರಿ ಇಡಿ. ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ. ಮತ್ತು ಬೇಕಾದ ರುಚಿ ನೋಡಿ ಹಾಕಿಕೊಳ್ಬಹುದು. ರುಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಈ ಮಸಾಲೊಟ್ಟಿಗೆ ಚಿಕನ್ ಬೇಯಲಿ. ಇದನ್ನೀಗ ಮುಚ್ಚಿಡಬೇಕು. ಈಗ ಇದನ್ನು ಮುಚ್ಚಿಡಿ, ಮಸಾಲೊಟ್ಟಿಗೆ ಬೇಯ. ಈಗ ಸ್ವಲ್ಪ ಹೊತ್ತಾಗಿದೆ, ಇನ್ನೂ ಇದು ಬೇಯಲಿಕ್ಕೆ ಉಂಟು ಚಿಕನ್. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಸಾಕು. ನಾನು ಕರಿಮೆಣಸಿನ ಹುಡಿ ಹಾಕಿಕೊಳ್ತಿದ್ದೇನೆ. ಕರಿಮೆಣಸಿನ ಹುಡಿ ಹಾಕಿದ ಮೇಲೆ ಕರಿಬೇವನ್ನು ಹಾಕಿಕೊಳ್ಳಿ. ಹಾಕಿಕೊಳ್ತಿದ್ದೇನೆ ಕರಿಮೆಣಸಿನ ಹುಡಿ ಹಾಕಿದ ಮೇಲೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಬೇಕು. ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆ ಮಿಕ್ಸ್ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕಿದ ಮೇಲೆ ಈಗ ರುಚಿ ನೋಡಿಕೊಳ್ಬೇಕು. ಉಪ್ಪು ಬೇಕಾ ಸಾಕಾ ಅಂತೇಳಿ ಈಗ ರುಚಿ ನೋಡಿ ಉಪ್ಪು ಹಾಕಿಕೊಳ್ಬೇಕು. ನಾನು ರುಚಿ ನೋಡಿದ್ದೇನೆ, ಉಪ್ಪು ಸ್ವಲ್ಪ ಹಾಕಿದ್ದೇನೆ ನಾನು. ನೀವು ರುಚಿ ನೋಡಿ ಬೇಕಾದರೆ ಉಪ್ಪು ಹಾಕಿಕೊಳ್ಳಿ. ಮತ್ತು ಇದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಸ್ವಲ್ಪ ಬೇಯಲಿ, ಸಣ್ಣ ಉರಿಯಲ್ಲಿ. ಈಗ ಚಿಕನ್ ಎಲ್ಲ ಬೆಂದಿದೆ, ಒಂದು 5-6 ನಿಮಿಷ ಆಗಿದೆ. ಈಗ ಫ್ರೈ ಮಾಡಿಟ್ಟ ನೀರುಳ್ಳಿಯನ್ನು ಹಾಕಿಕೊಳ್ಬೇಕು. ನೀರುಳ್ಳಿ ಹಾಕಿದ ಮೇಲೆ ಒಳ್ಳೆ ಈಗ ಮಿಕ್ಸ್ ಮಾಡಿಕೊಳ್ಳಿ. ಇದು ನಾನು ತುಂಬ ಡ್ರೈ ಮಾಡಲಿಕ್ಕೆ ಹೋಗೋದಿಲ್ಲ,
ಗ್ರೇವಿ ಸುಕ್ಕವನ್ನು ಇನ್ನು ಸ್ವಲ್ಪ ಹೀಗೆ ಗ್ರೇವಿ ಒಟ್ಟಿಗೆ ಸ್ವಲ್ಪ ಬೇಯಲಿ, ಮತ್ತು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಡ್ರೈ ಬೇಕು ಅಂತೇಳಿ ಡ್ರೈ ಮಾಡಿಕೊಳ್ಬೋದು. ಇನ್ನು ಸ್ವಲ್ಪ ಬೇಯಲಿ, ಹೀಗೆ ತೆರೆದಿಟ್ಟೆ ಮಸಾಲೆ ಒಟ್ಟಿಗೆ. ಈಗ ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಗ್ರೇವಿ ಸುಕ್ಕ ರೆಡಿಯಾಗಿದೆ, ಇನ್ನೂ ಡ್ರೈ ಆಗ್ತದೆ. ಮತ್ತು ನೋಡಿ, ಸೂಪರಾಗಿರುವಂಥ ಚಿಕನ್ ಗ್ರೇವಿ ಸುಕ್ಕ ರೆಡಿಯಾಗಿ. ಇದು ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ, ಪರೋಟದ ಒಟ್ಟಿಗೆ, ಅನ್ನ ಒಟ್ಟಿಗೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಾಗಿದೆ ಚಿಕನ್ ಗ್ರೇವಿ ಸುಕ್ಕ. ತುಂಬ ಟೇಸ್ಟಾಗಿರ್ತದೆ. ತುಂಬ ಸಿಂಪಲಾಗಿ ದಿಢೀರಾಗಿ ಮಾಡಿಕೊಳ್ಬೋದು. ಬ್ಯಾಚುಲರ್ಗೂ ಮಾಡ್ಬೋದು. ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು, ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.